ಒಂದು ವಾರ ನಾವು ಕಾದಿದ್ದೇವೆ, ನೋಟಿಸ್ ಕೊಟ್ಟು ಈಗ 72 ಜನ ತಗೊಂಡಿದ್ದಾರೆ. 72 ಜನಕ್ಕೆ ನಾವು ಅವ್ರು ವಾಪಸ್ ವಾಹನ ಕೊಟ್ಟಿದ್ದೇವೆ. ಯಾವುದು ಏನು ಬರೀ 500 ರೂಪಾಯಿ ಏನೋ ದಂಡ ಅಷ್ಟೇ, 500 ರೂಪಾಯಿ ಕಟ್ಟಿಸ್ಕೊಂಡು ವಾಪಸ್ ಬಿಟ್ಟು ಕೊಟ್ಟಿದ್ದೇವೆ. ಆದರೂ ಕೂಡ ಅವರು ಎಚ್ಚರ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಜನ ಏನು ಬೇಕಾದರೂ ಮಾಡ್ಬೋದು. ನಾವು ನಮಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ನಗರದಲ್ಲಿ ಆ ವ್ಯವಸ್ಥೆ ನಡೆಯೋದಿಲ್ಲ. ಕಾನೂನಿಗೆ ಗೌರವಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇವೆ. ಅದನ್ನು GB ಅವರು ಸುಮಾರು ಜಾಗಗಳನ್ನ ಗುರುತಿಸಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಗುರುತಿಸಿದ್ದಾರೆ. ಉದಾಹರಣೆಗೆ ಒಂದು ಈಗ ಸೆಂಟ್ರಲ್ ಕಾರ್ಪೊರೇಷನ್ ಅವರು ಲಕ್ಸಂದ್ರದಲ್ಲಿ ಗುರುತಿಸಿದ್ದಾರೆ. ಈಸ್ಟ್ ಕಾರ್ಪೊರೇಷನ್ ಅವರು ಹೋಪ್ ಫಾರ್ಮ್ ಜಂಕ್ಷನಲ್ಲಿ ಒಂದು ಗೌರ್ಮೆಂಟ್ ಲ್ಯಾಂಡನ್ನು ಇದಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ವೆಸ್ಟಲ್ಲಿ ಮೈಸೂರು ಲ್ಯಾಂಪ್ಸು ಮತ್ತು ಚಂದ್ರ ಲೇಔಟ್ ಒಂದು BDS ಸೈಟ್ ಇದೆ. ಯಡಿಯೂರು ಇಟ್ಮಡು ಹತ್ರ ಒಂದು ಬಸ್ ಸ್ಟಾಪ್ ಹತ್ರ ಒಂದು ಸೈಟ್ ಗುರುತಿಸಿದ್ದಾರೆ. ನಾರ್ತಲ್ಲಿ ಕೋಗಿಲ್ ಹತ್ರ ಒಂದು ಜಾಗ ಗುರುತಿಸಿದ್ದಾರೆ. ಸೌತಲ್ಲಿ ಅಲ್ಲೂ ಕೂಡ ರಾಗಿಗುಡ್ಡ ಮೆಟ್ರೋ ಹತ್ರ ಒಂದು ಸ್ಟೇಷನ್ ಇದೆ. ಕದ್ರೇನಹಳ್ಳಿ ಹತ್ರ ಒಂದು ಜಾಗ ಇದೆ. ಹೊಸೂರು ಮೇನ್ ರೋಡ್ ಹತ್ರ ಒಂದು ಜಾಗ ಹುಡುಕಿದ್ದಾರೆ. ಹಾಗೆ ಬೊಮ್ಮನಹಳ್ಳಿಯಲ್ಲಿ ಒಂದು ಜಾಗ ಹುಡುಕಿದ್ದಾರೆ. ಹೀಗೆ ಸುಮಾರು ಜಾಗಗಳನ್ನು ಹುಡುಕಿ ಅಲ್ಲಿ ಇವುಗಳನ್ನ ನಾವು 15 ದಿನ ಇಡ್ತೇವೆ. ಆ ಪೇಪರ್ ನೋಟಿಫಿಕೇಶನ್ ಕೊಡ್ತೇವೆ. ಇಲ್ಲ, ಅಲ್ಲಿ ನಾವು ಅವ್ರು ಬಂದರೆ ಟೋಯಿಂಗ್ ಚಾರ್ಜಸ್ಸು ಪ್ಲಸ್ಸು ಪೆನಲ್ಟಿ ಸೇರಿ ಅವ್ರ ಹತ್ರ ಕಟ್ಟಿಸ್ಕೊಂಡು ವಾಪಸ್ ತೊಗೊಂಡು ಹೋಗೋಕ್ಕೆ ಅವಕಾಶ ಇದೆ. ಅದಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಪಬ್ಲಿಕ್ಕಲ್ಲಿ ಒಂದು ಪೇಪರಲ್ಲಿ ನೋಟಿಸ್ ಕೊಟ್ಟು ಅದನ್ನ ಹರಾಜು ಹಾಕ್ತೇವೆ. ನಮ್ಮ GB ಅಧಿಕಾರಿಗಳನ್ನು ಅವರು ಕಾಂಟ್ಯಾಕ್ಟ್ ಮಾಡಲಿ, ಎಲ್ಲಿ ಟೋ ಆಗಿದೆ ಅಂತ ನಾವು ಇದನ್ನು ರೆಕಾರ್ಡಲ್ಲಿ ನಾವು ಜನಗಳಿಗೆ ಸಿಗೋ ಹಂಗೆ ಮಾಡ್ತೇವೆ. ಅವರು ಎಲ್ಲಿಗೆ ಹೋಗಿದೆ ಅವರ ವಾಹನ ಅನ್ನೋದನ್ನು ಕೂಡ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೇವೆ. ಅವ್ರಿಗೆ ಆದಷ್ಟು ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಆದರೆ ನೋಡಿ ಬಂದ್ಬಿಟ್ಟು ನೀವು ಹೇಗಾಗುತ್ತೆ ಟೋಯಿಂಗ್ ಆದಮೇಲೆ ಬಂದ್ಬಿಟ್ಟು ನನ್ನ ಗಾಡಿ ಎಲ್ಲೋಗಿದೆ ಗೊತ್ತಾಗಿಲ್ಲ ನನಗೆ ಅಂತ ಅವರೇನೋ ವಿಕ್ಟಿಮ್ಗಳ ಥರ ಆಡೋದು ಇದೆಯಲ್ಲ, ಅವರು ವಿಕ್ಟಿಮ್ ಅಲ್ಲ, ಸಾರ್ವಜನಿಕರು ವಿಕ್ಟಿಮ್ಮು. ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಪಬ್ಲಿಕ್ಕಲ್ಲಿ ಹೇಳ್ತಾನೆ ಇದ್ದೀವಿ 15 ದಿನದಿಂದ. ನೀವು ಬೀಡಾಡಿ ವಾಹನ ಇದ್ದರೆ ಯಾಕೆ ತೊಗೊಂಡೋಗಿಲ್ಲ? ಇವಾಗ ಬಂದ್ಬಿಟ್ಟು ಟೋಯಿಂಗ್ ಮಾಡಿಬಿಟ್ರು, ಎಲ್ಲೋ ತೊಗೊಂಡೋಗಿ ಹಾಕ್ಬಿಟ್ರು ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಮಾತಾಡ್ತಾನೆ ಇದ್ದೀವಿ. ಮಾಧ್ಯಮದವರು ಕೂಡ ಸಾಕಷ್ಟು ಇದಕ್ಕೆ ತಾವು ಪ್ರಚಾರ ಕೊಟ್ಟಿದ್ದೀರಾ. ನಿಮಗೆ ನಿಮ್ಮ ವಾಹನದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಇಷ್ಟು ದಿನ ಯಾಕೆ ಬಂದು ತೊಗೊಳ್ಳಿಲ್ಲ? ಟೋಯಿಂಗ್ ಮಾಡಿದ ಮೇಲೆ ಎಲ್ಲೋ ತೊಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ. ಇವೆಲ್ಲ ನೀವು ದಯವಿಟ್ಟು ಆ ರೀತಿ ಬೇಜವಾಬ್ದಾರಿತನದ ಮಾತುಗಳು ಆಗ್ತವೆ. ನೀವು ಸಹಕಾರ ಮಾಡಿ, ಜವಾಬ್ದಾರಿತನದಿಂದ ನಿರ್ವಹಣೆ ಮಾಡಿ. ಸದ್ಯಕ್ಕೆ ನಾವು ಟೋಯಿಂಗ್ ಚಾರ್ಜಸ್ಸು ಪ್ಲಸ್ಸು ಪೆನಲ್ಟಿ ಇಷ್ಟನ್ನೇ ನಾವು ಕೇಳ್ತಾ ಇದ್ದೇವೆ. ಸದ್ಯಕ್ಕೆ ಅಷ್ಟಕ್ಕೆ ಅವಕಾಶ ಇದೆ, ಅಷ್ಟನ್ನು ಮಾಡ್ತಾ ಇದ್ದೇವೆ. ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಜ, ಸಾರ್ವಜನಿಕರು ಸುಮಾರು ವಿಡಿಯೋಗಳು ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ. ಏನಂದರೆ, ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರನೇ ಸುಮಾರು ವಾಹನಗಳು ಫುಟ್ಪಾತಲ್ಲಿ ಇದ್ದಾವೆ, ಇವೆಲ್ಲ ಅವಕ್ಕೆ ನಟ್ಟು ಇಲ್ಲ, ಬೋಲ್ಟು ಇಲ್ಲ, ತುಕ್ಕಿಡಿತಾ ಇದ್ದಾವೆ, ಇವುಗಳನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಅಂತ ಸಾರ್ವಜನಿಕರು ನಮಗೆ ಸುಮಾರು ಸಂದೇಶಗಳನ್ನು ಕಳಿಸಿದ್ದಾರೆ. ನಾನು ಸ್ವಲ್ಪ ಈ ವಿಷಯದಲ್ಲಿ ವಾಸ್ತವತೆಯನ್ನು ಕೂಡ ಸಾರ್ವಜನಿಕರಿಗೆ ಹೇಳಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರೋ 99% ವೆಹಿಕಲ್ಸು ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರ್ತವೆ. ಯಾವುದೇ ಒಂದು ವಾಹನ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಕೋರ್ಟ್ನ ಅಂತಿಮ ತೀರ್ಮಾನ ಆಗೋವರೆಗೂ ನಾವು ಅದನ್ನು ವಿಲೆ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನು ಅಲ್ಲೇ ಮೇಂಟೈನ್ ಮಾಡಬೇಕು. ಆದರೂ ಕೂಡ ನಾನು ಟ್ರಾಫಿಕ್ ಪೊಲೀಸ್ ಹತ್ರ ಮಾತಾಡ್ತೇನೆ ಮತ್ತು ಕೋರ್ಟ್ಗೂ ಒಂದು ಅರ್ಜಿ ಸಲ್ಲಿಸ್ತೇವೆ. ಇಂಥ ಕೇಸುಗಳು ಎಷ್ಟಿದ್ದಾವೆ ಸ್ವಲ್ಪ ಬೇಗ ನೀವು ವಿಲೆ ಮಾಡಿಕೊಡಿ. ಇಲ್ಲ ಅಂದರೆ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಪಕ್ಕ ನಿಂತಿರೋ ವಾಹನಗಳಿಗೂ ಬೇರೆ ಇಲ್ಲಿ ಇಂಥ ರೋಡ್ಗಳಲ್ಲಿ ಬಿಟ್ಟಿರೋ ವಾಹನಕ್ಕೂ ಜನಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ಜನ ಅದನ್ನೇ ಕೇಳ್ತಾರೆ. ಆದರೆ ಹಾಗಾಗಿ ನಾವು ಕೋರ್ಟ್ಗೂ ಕೂಡ ನಿವೇದನೆ ಮಾಡ್ಕೊಳ್ತೇವೆ ಅಂಥ ಕೇಸುಗಳನ್ನು ಬೇಗ ವಿಲೆ ಮಾಡಿಕೊಡಿ ಅಂತ. ಮತ್ತು ಅದರ ಜೊತೆಗೆ ಅವ್ರಿಗೂ ಕೂಡ ಎಲ್ಲಾದರೂ ಒಂದು ಲೊಕೇಶನಲ್ಲಿ ಶಿಫ್ಟ್ ಮಾಡೋಕ್ಕಾಗುತ್ತಾ ಅಂತ ಪೊಲೀಸವ್ರ ಹತ್ರ ನಾನು ಮಾತಾಡ್ತೇನೆ. ಕೊಡ್ಲಿ, ವೆರಿಫೈ ಮಾಡ್ತೇವೆ. ನಾನು ಪೊಲೀಸವ್ರಿಗೆ ಹೇಳ್ತೇನೆ, ಈ ಥರ ಯಾವುದಾದ್ರೂ ಈಗ ಅವರು ಡೈಲಿ ಯೂಸ್ ಮಾಡ್ತಾ ಇದ್ದೆ ಕಳ್ತನ ಆಗಿದೆ ಅಂತ ಹೇಳಿದ್ರೆ ಆವಾಗ ಅರ್ಥ ಆಗುತ್ತೆ. ಪೊಲೀಸರು ಬುದ್ಧಿವಂತರು ಇದ್ದಾರೆ, ಅವ್ರಿಗೂ ಸಾಕಷ್ಟು ಸಮಾಜ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇದೆ. ಅವರು ಕೇಳ್ತಾರೆ ನಿಮ್ಮದು ಎಲ್ಲಿ ಬಿಟ್ಟಿದ್ದಪ್ಪ ಅಂತ.
ಪೊಲೀಸರ ಹತ್ರ ಯಾವ್ಯಾವ ಲೊಕೇಶನ್ ವೈಸ್ ಇದೆಲ್ಲ 4249 ಗಾಡಿದೂ GPS ಲೊಕೇಶನ್ ಇದೆ ಪೊಲೀಸ್ ಹತ್ರ. ಸೊ ಎಲ್ಲಿ ಕಳ್ತನ ಆಗಿದೆ ಅಂತ ಅವರು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಆದರೆ ನಿಂದು ಕಳ್ತನ ಆಗಿಲ್ಲಪ್ಪ, ನೀನೇ ಬಿಟ್ಟು ಹೋಗಿದ್ದೆ ಅನಾಥವಾಗಿ, ನಿನಗೆ ಬೇಡ ಆಗಿದೆ, ನಿನಗೆ ಬೇಡ ಆಗಿರೋ ವಾಹನಕ್ಕೆ ನೀನು ಯಾಕೆ ಕಳ್ತನ ಅಂತ ರಿಪೋರ್ಟ್ ಕೊಡ್ತಾ ಇದೆಯಾ, ನೀನೇ ಬಿಟ್ಬಿಟ್ಟಿದ್ಯಾ, ನಿನಗೆ ಸಹಾಯ ಮಾಡೋಕ್ಕೆ ಅವ್ರು ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತೀವಿ ಅಷ್ಟೇ. ನಿಜ, ಸುಮಾರು ಕಡೆ ಕೆಲವು ಸಾರ್ವಜನಿಕ ಆಸ್ತಿಗಳು ಕೂಡ ಫುಟ್ಪಾತ್ ಮೇಲೆ ಇದ್ದಾವೆ. ಕೆಲವು ಕಡೆ ಟ್ರಾನ್ಸ್ಫಾರ್ಮರ್ಸ್ ಇದೆ, ಕೆಲವು ಕಡೆ ಟಾಯ್ಲೆಟ್ಸ್ ಇದೆ. ಈ ರೀತಿಯಾಗಿ ಬಸ್ ಸ್ಟಾಪ್ಗಳು ಬೇಕು. ಬಟ್ ಬಸ್ ಸ್ಟಾಪ್ ಕಟ್ಟೋವಾಗ ಏನು ಮಾಡಿದ್ದಾರೆ, ಸರಿಯಾಗಿ ಡಿಸೈನ್ ಮಾಡದೆ ಅದೂ ಕೂಡ ಒಂಥರ ಅಡ್ಡ ಆಗುವಂಗೆ ಮಾಡಿದ್ದಾರೆ. ಇವೆಲ್ಲ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, KEB ಅಂದರೆ ಎನರ್ಜಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಲಾಂಗ್ ಟರ್ಮ್ ಒಂದು ಪ್ಲ್ಯಾನ್ ಹಾಕ್ಕೋಬೇಕು. ಎಲ್ಲೆಲ್ಲಿ ಜನ ಓಡಾಡೋದಕ್ಕೆ ಬೆಂಗಳೂರಿನಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಡ್ಡಿ ಇದ್ದಾವೆ, ಅದಕ್ಕೆ ಏನಾದರೂ ಒಂದು ಹೈಟಲ್ಲಿ ಮಾಡುವಂಥದ್ದು, ಎಲಿವೇಟೆಡಲ್ಲಿ ಮಾಡುವಂಥದ್ದು ಲಾಂಗ್ ಟರ್ಮ್ ಅವರು ಒಂದು ಕ್ಯಾಪಿಟಲ್ ಪ್ಲ್ಯಾನ್ ಹಾಕ್ಕೋಬೇಕು ಅಂತ ನಾನು CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಜೊತೆಗೂ ಕೂಡ ನಾನು ಸಭೆ ಮಾಡಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ಇದಕ್ಕೊಂದು ತಕ್ಷಣಕ್ಕಂತೂ ಏನೂ ಮಾಡೋಕ್ಕಾಗಲ್ಲ. ಈಗ ಕರೆಂಟು ಕ್ರಿಟಿಕಲ್ ಸರ್ವಿಸು ನಾವೇನೂ ಡಿಸ್ಟ್ರಪ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಲಾಂಗ್ ಟರ್ಮಲ್ಲಿ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ನಾನು ಖಂಡಿತ ಅವ್ರ ಜೊತೆ ಮಾತಾಡ್ತೇನೆ ವಿಷಯ. ಎಲ್ಲ ಶಾಸಕರು ಸಹಕಾರ ಕೊಟ್ಟಿದ್ದಾರೆ, ಪಕ್ಷಾತೀತವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಎಸ್ ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಒನ್ ಬೈ ಒನ್ ಎಲ್ಲ ಒಂದೇ ಸತಿ ಈ ಗಮನದಲ್ಲಿದೆ, ಅದ್ರ ಗಮನದಲ್ಲಿದೆ. ಇದೇ ಥರ 1 by 1 ಟ್ಯಾಕಲ್ ಮಾಡ್ತಾ ಇದ್ದೀವಿ, ಅದನ್ನು ಮಾಡೋಣ. ಎಸ್, ಥ್ಯಾಂಕ್ ಯು.